ಒಂದು ದಿನ ಹಸಿವಿನಿಂದ ಬಳಲುತ್ತಿದ್ದ ಕೆಲವು ಪಾರಿವಾಳಗಳು ತಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆಗೆ ಸಿಕ್ಕಿಬಿಟ್ಟವು. ಆದರೆ ಅವು ಮಾಡಿದ ಒಂದು ಕೆಲಸ ಎಲ್ಲರಿಗೂ ಪಾಠವಾಯಿತು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪಂಚತಂತ್ರ ಕಥೆಗಳು, ನೀತಿ ಮತ್ತು ಜ್ಞಾನ ಕಥಾಮಾಲಿಕೆಯ ಸರಣಿಯಿಂದ ಮಿತ್ರಲಾಭ ನೀತಿಯ ಅಡಿಯಲ್ಲಿ ಬರುವ ಸುಪ್ರಸಿದ್ಧ ಕತೆ ಪಾರಿವಾಳಗಳ ರಾಜ ಇದನ್ನು ನೋಡೋಣ. ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಎಲ್ಲೆಡೆ ದೊಡ್ಡ ದೊಡ್ಡ ಮರಗಳು, ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಹೊಳೆಯುತ್ತಾ ತುಂಬ ಶಾಂತವಾದ ವಾತಾವರಣ. ಅಲ್ಲಿ ಹಲವಾರು ಮುದ್ದಾದ ಪಾರಿವಾಳಗಳು ಒಟ್ಟಾಗಿ ಸಂತೋಷವಾಗಿ ಬದುಕುತ್ತಿದ್ದವು. ಅವುಗಳಿಗೆ ಒಬ್ಬ ಬುದ್ಧಿವಂತ ನಾಯಕ ಇದ್ದನು. ಅವನೇ ಪಾರಿವಾಳಗಳ ರಾಜ. ಅವನು ತುಂಬ ದಯಾಳು, ಜಾಣ ಮತ್ತು ತನ್ನ ಸ್ನೇಹಿತರ ಬಗ್ಗೆ ತುಂಬ ಕಾಳಜಿ ವಹಿಸುವವನು. ಒಂದು ದಿನ ಎಲ್ಲ ಪಾರಿವಾಳಗಳಿಗೂ ತುಂಬ ಹಸಿವಾಗಿತ್ತು. ಆಹಾರಕ್ಕಾಗಿ ಅವು ಆಕಾಶದಲ್ಲಿ ಹಾರುತ್ತಾ ಹುಡುಕುತ್ತಾ ಹೋಗುತ್ತಿದ್ದವು. ಅಷ್ಟರಲ್ಲಿ ನೆಲದ ಮೇಲೆ ಹೊಳೆಯುತ್ತಾ ಇರುವ ಅಕ್ಕಿ ಕಾಳುಗಳನ್ನು ನೋಡಿದವು. ಅಯ್ಯೋ, ಆಹಾರ ಸಿಕ್ಕಿತು ಎಂದು ಎಲ್ಲ ಪಾರಿವಾಳಗಳು ತುಂಬ ಖುಷಿಯಿಂದ ನೆಲಕ್ಕೆ ಇಳಿದವು. ಆದರೆ ಅವುಗಳಿಗೆ ಗೊತ್ತಿರಲಿಲ್ಲ ಅದು ಒಂದು ಬಲೆಯಾಗಿದೆ ಎಂದು. ಹಠಾತ್ ಒಂದು ಬಲೆ ಅವುಗಳ ಮೇಲೆ ಬಿದ್ದಿತು. ಎಲ್ಲ ಪಾರಿವಾಳಗಳು ಹೆದರಿಬಿಟ್ಟವು. ಈಗ ಏನು ಮಾಡಬೇಕು ಎಂದು ಅಳಲು ಪ್ರಾರಂಭಿಸಿದವು. ಆ ಸಮಯದಲ್ಲಿ ಪಾರಿವಾಳಗಳ ರಾಜ ಶಾಂತವಾಗಿ ಮಾತನಾಡಿದನು. ಎಲ್ಲರೂ ಹೆದರಬೇಡಿ, ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಈ ಸಮಸ್ಯೆಯಿಂದ ಹೊರಬರಬಹುದು. ಅವನು ಹೇಳಿದನು, ನಾವು ಎಲ್ಲರೂ ಒಂದೇ ಸಮಯದಲ್ಲಿ ರೆಕ್ಕೆಗಳನ್ನು ಬೀಸೋಣ. ಎಲ್ಲ ಪಾರಿವಾಳಗಳು ಒಟ್ಟಾಗಿ ಪ್ರಯತ್ನ ಮಾಡಿದವು. ಒಟ್ಟಿಗೆ ರೆಕ್ಕೆ ಬೀಸಿದಾಗ ಬಲೆ ಕೂಡ ಎತ್ತಿಕೊಂಡು ಆಕಾಶಕ್ಕೆ ಹೋಯಿತು. ಪಾರಿವಾಳಗಳ ರಾಜ ತನ್ನ ಸ್ನೇಹಿತನಾದ ಒಂದು ಚಿಕ್ಕ ಇಲಿಯ ಬಳಿಗೆ ಹಾರಿಕೊಂಡು ಹೋದನು. ಅದು ತುಂಬ ಮುದ್ದಾದ ಇಲಿ, ಒಳ್ಳೆಯ ಮನಸ್ಸಿನ ಇಲಿಯಾಗಿತ್ತು. ರಾಜನು ಹೇಳಿದನು, ಸ್ನೇಹಿತನೇ, ದಯವಿಟ್ಟು ನಮ್ಮನ್ನು ಈ ಬಲೆಯಿಂದ ಬಿಡಿಸು. ಇಲಿ ಸಂತೋಷದಿಂದ ಒಪ್ಪಿಕೊಂಡಿತು. ಅದು ತನ್ನ ತೀಕ್ಷ್ಣವಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಲು ಶುರು ಮಾಡಿತು. ಒಬ್ಬೊಬ್ಬ ಪಾರಿವಾಳಗಳು ನಿಧಾನವಾಗಿ ಬಲೆಯಿಂದ ಹೊರಬಂದವು. ಅವುಗಳ ಮುಖದಲ್ಲಿ ಸಂತೋಷ, ಮನಸ್ಸಿನಲ್ಲಿ ಶಾಂತಿ ಮೂಡಿತ್ತು. ಎಲ್ಲ ಪಾರಿವಾಳಗಳು ಮತ್ತೆ ಆಕಾಶದತ್ತ ಸ್ವತಂತ್ರವಾಗಿ ಹಾರಲು ಶುರು ಮಾಡಿದವು. ಪಾರಿವಾಳಗಳು ಇಲಿಯ ಸುತ್ತ ಸೇರಿ ಧನ್ಯವಾದಗಳು ಸ್ನೇಹಿತನೇ ಎಂದು ಕೃತಜ್ಞತೆ ತಿಳಿಸಿದವು. ಪಾರಿವಾಳಗಳ ರಾಜ ಹೆಮ್ಮೆಯಿಂದ ನಗುತ್ತಾ ತನ್ನ ತಂಡವನ್ನು ನೋಡಿದನು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ ಗೊತ್ತಾ? ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಸ್ನೇಹ ಮತ್ತು ಸಹಕಾರದಿಂದ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು. ಅಪಾಯ ಬಂದಾಗ ಉಪಾಯದಿಂದ ಪಾರಾಗಬೇಕು. ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಅದ್ಭುತ ಪಂಚತಂತ್ರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಇಂತಹ ಇನ್ನೊಂದು ಸುಂದರವಾದ ಪಂಚತಂತ್ರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.